ನಮಸ್ತೆ ಆತ್ಮೀಯರೇ. ಮತ್ತೆ ಬರೋಣಂತ ಡೋಸಾಲಜಿ ಅಂದರೆ ಏನು ಔಷಧಿಯ ಪ್ರಮಾಣದ ಬಗ್ಗೆ ಬರ್ತದೆ. ಈಗ ಒಬ್ಬ ಕಾಮನ್ ಆಗಿ ಒಂದು ಅನಾರೋಗ್ಯ ಇದ್ದಂಥ ವ್ಯಕ್ತಿ ಅಂತ ನಾವು ಅಂದ್ಕೊಳ್ಳೋಂಥ ಕಂಡೀಷನ್ನ ಒಂದು ಪಾಸಿಟಿವ್ ಅಂತ ಹೇಳ್ತೀವಿ, ಒಂದು ನೆಗೆಟಿವ್ ಅಂತ ನಾವು ಇಲ್ಲಿ ಹೇಳ್ಕೊತೀವಿ. ಸೊ ಅದ್ರ ಪ್ರಕಾರ ಇಲ್ಲಿ ಡೋಸಾಲಜಿ ಬರ್ತದೆ. ಒಂದು ಪಾಸಿಟಿವ್ ಡೋಸ್ ಅಂತ ಬರುತ್ತೆ, ಇನ್ನೊಂದು ನೆಗೆಟಿವ್ ಡೋಸ್ ಅಂತ ಬರ್ತದೆ. ನೆಕ್ಸ್ಟ್ ಮೂರನೇದಾಗಿ ಬರ್ತಕ್ಕಂಥದ್ದು ನ್ಯೂಟ್ರಲ್ ಡೋಸ್ ಅಂತ ಬರ್ತದೆ. ಅಂದರೆ ಪಾಸಿಟಿವ್ ಡಿಸೀಸ್ನಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ನೆಗೆಟಿವ್ ಡೋಸನ್ನು ಯೂಸ್ ಮಾಡ್ತೀವಿ. ನೆಗೆಟಿವ್ ಡಿಸೀಸ್ನಲ್ಲಿ ಏನಂತಾರೆ ಪಾಸಿಟಿವ್ ಡೋಸನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ಬೇಕಂದ್ರೆ ನ್ಯೂಟ್ರಲ್ ಆಗಿ ಮಾಡ್ತಕ್ಕಂಥ ಒಂದು ಪದ್ಧತಿ ಬರ್ತದೆ. ಆ ನ್ಯೂಟ್ರಲ್ ಆಗಿ ಮಾಡ್ತಕ್ಕಂಥ ಒಂದು ಪದ್ಧತಿಯು ಸಹಿತ ಈ ಒಂದು ಎಲೆಕ್ಟ್ರೋ ಹೋಮಿಯೋಪತಿ ಪದ್ಧತಿಯಲ್ಲಿದೆ. ಸೊ ಈ ರೀತಿ ಪದ್ಧತಿ ಇರೋದ್ರಿಂದ ಎಂಥ ಮೆರಾಕಲ್ ರಿಸಲ್ಟನ್ನು ನಾವು ನೋಡ್ಬೋದ್ರಿಂದ ಕ್ರಾನಿಕ್ ಇರ್ಬೋದು, ಅಕ್ಯೂಟ್ ಇರ್ಬೋದು, ಒಂದು ಇನ್ಸ್ಟಂಟ್ ರಿಸಲ್ಟ್ ಪೇಷಂಟ್ಗಳಿಗೆ ನಾವು ಕೊಡ್ಲಿಕ್ಕೆ ಶುರು ಮಾಡ್ಕೋತೀವಿ. ಈ ಒಂದು ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಸಿನ್ ಅಂದರೆ ಎಕ್ಸಲೆಂಟ್ ಮೆಡಿಸಿನ್ ಅಂತ ನಾವು ಹೇಳ್ಬೋದು, ಅಮೃತದ ಸಮಾನ ಅಂತ ಹೇಳ್ಬೋದು. ಧನ್ಯವಾದಗಳು.